ಇವತ್ತಿನ ಪ್ರಾಡಕ್ಟ್ ಅಂತೂ ತುಂಬಾನೇ ಯೂಸ್ಫುಲ್, ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ಬರು ಮನೇಲಿ ಇಟ್ಕೊಳ್ಳಿ ಇದನ್ನ. ಯಾರಿಗೆಲ್ಲ ವ್ಯಾಪಾರ ಇಲ್ಲ, ಮತ್ತೆ ಹಣಕಾಸಿನ ಕಷ್ಟ, ಮಕ್ಕಳು ಓದ್ತಾ ಇಲ್ಲ, ಪ್ರತಿಯೊಂದು ಸಮಸ್ಯೆಗಳಿಗೂ ಇದು ಒಂದು ಪರಿಹಾರ ಅಂತ ಅನ್ಕೊಳ್ತೀನಿ. ತುಂಬಾ ಜಾಸ್ತಿ ಏನು ಅಮೌಂಟ್ ಇಲ್ಲ, 200 ರೂಪಾಯಿ ಒಳಗಡೆನೆ ನಿಮ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ ನ ನೀವು ನಿಮ್ಮ ಮನೇಲಿ ತಂದು ಇಟ್ಕೊಳ್ಳಿ. ಇದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಪಿರಮಿಡ್ ಲಕ್ಷ್ಮಿ ಯಂತ್ರ ಅಂತ. ಇದು ಪ್ರತಿಯೊಬ್ಬರು ಮನೇಲೂ ಇದ್ರೆ ತುಂಬಾ ಒಳ್ಳೇದು. ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಆ ಟೇಬಲ್ ಮೇಲೆ ಕೂಡ ಇಡ್ಬೋದು. ಅವರ ಒಂದು ಓದುವಂತ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ದೇವ್ರ ಮನೇಲಿ ಇಟ್ಕೊಳ್ಬಹುದು. ಮತ್ತೆ ವರ್ಕಿಂಗ್ ಪ್ಲೇಸ್, ಅಂಗಡಿ ಆ ತರ ಏನಾದ್ರು ಇದ್ರೆ ನೀವು ಕೂತ್ಕೊಳ್ಳೋ ಅಂತ ಜಾಗದಲ್ಲಿ ನಿಮ್ಮ ಒಂದು ಎದುರು ಕೌಂಟರ್ ಅಲ್ಲಿ ಅದನ್ನ ಇಟ್ಕೊಳ್ಬಹುದು. ಇಲ್ಲ ನೀವು ಬೆಸ್ಟ್ ಆಪ್ಷನ್ ಅಂದ್ರೆ ದೇವ್ರ ಮುಂದೆ ಇಟ್ಬಿಡಿ. ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ. ಮತ್ತೆ ಇದನ್ನ ಯಾವ ರೀತಿ ಇಡಬೇಕು ಅಂದ್ರೆ ಫಸ್ಟ್ ಆ ಸಿಂಬಲ್ ನಮ್ಮನ್ನ ನೋಡೋ ಹಾಗೆ ಇರಬೇಕು. ಮತ್ತೆ ಇದನ್ನ ಬೇಗ ಬೇಗ ಬೈ ಮಾಡ್ಕೊಳ್ಳಿ. ಶುಕ್ರವಾರದ ದಿನ ಇದನ್ನ ಸ್ಥಾಪನೆ ಮಾಡ್ಕೊಳ್ಳಿ. ಮತ್ತೆ ಬರೀ ನೆಲದ ಮೇಲೆ ಇದನ್ನ ಇಡಬಾರ್ದು. ಇದ್ರ ಕೆಳಗಡೆ ನೀವು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಇಟ್ರೆ ಒಳ್ಳೇದು. ಇದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ. ಇದಕ್ಕೆ ನೀವು ಸಿಂಪಲ್ ಆಗಿ ಒಂದು ಗಂಗಾ ಜಲದಿಂದ ಸ್ನಾನ ಮಾಡಿಸಿ ಶುದ್ಧಗೊಳಿಸಿ ಬಟ್ಟೆಯಿಂದ ಒರೆಸ್ಬಿಟ್ಟು, ಇದಕ್ಕೆ ಏನು ನೀವು ದಿನ ಏನು ಮಾಡೋ ಹಾಗಿಲ್ಲ. ಜಸ್ಟ್ ಒಂದು ನೀವೇನ್ ಅಗರಬತ್ತಿ ಮಾಡ್ತೀರಾ ಅದನ್ನ ಮಾಡ್ಬಿಟ್ಟು ದೀಪ ಹಚ್ಚಿದ್ರೆ ಸಾಕು. ನೀವೇನ್ ದೇವ್ರಿಗೆ ಮಾಡ್ತೀರಾ ಅದನ್ನ ಮಾಡ್ಕೊಂಡ್ರೆ ಸಾಕು. ಎಲ್ಲಾನು ಮನೆಗೆ ಒಳ್ಳೇದಾಗುತ್ತೆ. ಕಾರಣ ಏನು ಅಂದ್ರೆ ಇದರಲ್ಲಿ ಗೋಮತಿ ಚಕ್ರ ಇದೆ, ಗುಲ್ಗಂಜಿ ಇದೆ, ಶ್ರೀ ಯಂತ್ರ ಇದೆ, ಸೊ ಕವಡೆಗಳಿದೆ. ಸೊ ಇದೆಲ್ಲಾನು ನಮ್ಗೆ ಒಂದು ಪಾಸಿಟಿವ್ ಎನರ್ಜಿನ ತಂದ್ಕೊಡುತ್ತೆ. ಮನೆಗೆ ಆಗ್ಲಿ ಅಥವಾ ಆಫೀಸು ಅಂಗಡಿಗಳಿಗಾಗ್ಲಿ. ಇದನ್ನ ಸ್ಥಾಪನೆ ಮಾಡೋ ಒಳ್ಳೆ ದಿನ ನೋಡ್ಕೊಂಡು ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ದಿನ ಕೂಡ ಇದನ್ನ ಮಾಡ್ಕೋಬಹುದು, ಇಲ್ಲ ಶುಕ್ರವಾರ ಕೂಡ ಮಾಡ್ಕೋಬಹುದು. ಪ್ರಾಡಕ್ಟ್ ಲಿಂಕ್ ಬೇಕು ಅನ್ನೋದಾದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಇಂದ ನೀವು ಬೈ ಮಾಡಬಹುದು. ಥ್ಯಾಂಕ್ ಯು.